ನಮಸ್ಕಾರ ರೀಪ್ಪ ಎಲ್ಲರಿಗೂ. ಈಗ ರಾಜ್ಯಸಭೆಯ 3 ಸ್ಥಾನಗಳಿಗೆ ಚುನಾವಣೆಯ ಸದ್ದು ಭಾಳ ಕೂಲಂಕುಷವಾಗಿ ಕೇಳ್ಬೇಕ್ರಿ. ಯಾಕಂದ್ರೆ ಈ ರಾಜ್ಯಸಭಾ ಸದಸ್ಯ ಸ್ಥಾನ ಅಲ್ಲಿಯವ್ರಿಗೆ ಇಲ್ಲಿಯವ್ರಿಗೆ ಕೊಡಾಕತ್ತಾರ. ಅದಕ್ಕೆ ಭಾಳ ಪ್ರತಿರೋಧ ವಹಿಸ್ಬೇಕು. ಕರ್ನಾಟಕ ರಾಜ್ಯದ ಮಹಾಜನತೆ ಎಲ್ಲರೂ ಪಕ್ಷರಹಿತವಾಗಿ ಇದು ನಾಮಕರಣ ಇರ್ತೈತಿ. 3 ಕಾಂಗ್ರೆಸ್ದವ್ರು ಬರ್ತೈತಿ, 1 BJP ಅವ್ರಿಗೆ ಬರ್ತೈತಿ. ಈ 3 ಕಾಂಗ್ರೆಸ್ದವ್ರಿಗೆ ಯಾರಿಗೆ ಮಾಡಬೇಕು? 28ರ ತಯಾರಿ ಮಾಡಬೇಕಾದ್ರೆ DK ಶಿವಕುಮಾರ್ ಈ ಉತ್ತರ ಕರ್ನಾಟಕದಾಗ ಒಂದು ಹೆಣ್ಮಗಳದಾಳೆ, ಮಾಜಿ ಶಾಸಕಿ ಪಾಪ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್. ಆ ಮಹಾತಾಯಿಗೆ ರಾಜ್ಯಸಭಾ ಸದಸ್ಯ ಮಾಡಿದಾರೆ. ಅಲ್ಲಿ ದಿಲ್ಲಿಯಾಗ ಇದೇ ನಾಸೀರ್ ಹುಸೇನ್ ಮತ್ತು ಇಮ್ರಾನ್ ಪ್ರತಾಪಗಿರಿ ಮತ್ತು ಈ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಸ್ತ್ ಮಾಡ್ತಾರೆ ಅಲ್ಲಿ ಆವಾಜ್. ಕರ್ನಾಟಕಕ್ಕೆ ಏನು ಅನ್ಯಾಯ ಆದರೂ ಸಹಿತ ಭಾರಿ ವಾಕ್ಚಾತುರ್ಯ ಉಳ್ಳಂಥ ಈ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಶಕ್ತಿನೂ ಐತಿ, ಮಾತನಾಡುವ ಕಲೆ ಐತಿ, ಬಹು ಭಾಷೆಗಳು ಬರ್ತಾವ. ರಾಜಕೀಯ ಹಿನ್ನೆಲೆ ಅಂತ ಸಾಮ್ರಾಜ್ಯದಿಂದ ಬಂದಂಥ ಈ ಮಗಳು ರಾಜ್ಯಸಭಾ ಸದಸ್ಯ ಸ್ಥಾನ ಕೊಡ್ಬೇಕಲ್ರಿ ಅಂಜಲಿ ತಾಯಿ ನಿಂಬಾಳ್ಕರ್ಗೆ. DK ಶಿವಕುಮಾರ್ ಸಿದ್ದರಾಮಯ್ಯ ಭಾಳ ವಿಚಾರ ಮಾಡಬೇಕು. ಹೈಕಮಾಂಡದಲ್ಲಿಯೂ ಸಹಿತ ಮಹಾರಾಷ್ಟ್ರ ರಾಜಕಾರಣದಿಂದ ಭಾಳ ಒತ್ತಡ ಐತಿ. ಅಲ್ಲಿಯೂ ಸಹಿತ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿಗೆ ಭಾಳ ನಿಕಟ ಸಂಪರ್ಕ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್. ಈ ತಾಯಿ ಅನೇಕ ಸಮಾಜ ಸೇವೆ ಮಾಡ್ಯಾಳ. ಇಲ್ಲಿ ಖಾನಾಪುರದಾಗ ಒಮ್ಮೆ ಶಾಸಕಾಗಿ ಇವತ್ತು ಆಸ್ಪತ್ರೆ, ತಾಯಿ ಮಗು ಆಸ್ಪತ್ರೆ ನೋಡುವಂಗೈತಿ. ಆ ಆಸ್ಪತ್ರೆ ಇವತ್ತು ನೋಡಕ್ಕೆ ಹೋಗಬೇಕು. ಒಂದು ಮೂಲಭೂತ ಸೌಲಭ್ಯ ತನ್ನ ಖಾನಾಪುರ ಕ್ಷೇತ್ರದಲ್ಲಿ ಭಾಳ ಕೂಲಿಕಾರರು, ಬಡವರು ಇರ್ತಾರೆ, ಹಳ್ಳಿಗಾಡಿನಲ್ಲಿ ಇರ್ತಾರೆ, ರೈತಾಪಿ ಜನ ಇರ್ತಾರೆ. ಅವರಿಗೆ ಚಿಕಿತ್ಸೆ ದೊರಕುವ ಸಲುವಾಗಿ ಬಹಳಷ್ಟು ಹಠಕ್ಕೆ ಬಿದ್ದು ತಾಯಿ ಮಗು ಆಸ್ಪತ್ರೆ ಮಾಡಿದಂಥ ಒಂದು ಶಕ್ತಿ ಆ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ಗದಾಳ. ಆಮೇಲೆ MP ಟಿಕೆಟ್ ಕೊಟ್ರಿ, ಅಲ್ಲಿಯೂ ಪಾಪ ಸೋಲು ಅನುಭವಿಸಬೇಕಾಯಿತು. ಈಗ ರಾಜ್ಯಸಭಾ ಸದಸ್ಯ ಕೊಟ್ರಂದ್ರೆ ಕರ್ನಾಟಕ ರಾಜ್ಯದ ಆಗು ಹೋಗೋಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ, ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಇದೇ ಡಾಕ್ಟರ್ ಅಂಜಲಿ ತಾಯಿ ರಾಜ್ಯಸಭೆಯಲ್ಲಿ ಕೂಗೆ ಬಸ್ತಾಳ. ಹಂಗಾದ್ರೆ ಮಾಡ್ತೀರಿ ಹೈಕಮಾಂಡದವ್ರೆ? ಮಾಡಿರಿ. ಈ ಮಹಾತಾಯಿಗೆ ಒಂದು ಲೈಕ್ ಮತ್ತು ಶೇರ್. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ ಬಟನ್ ನೋಡಿರಿ. ಮತ್ತು ರಾಜ್ಯಸಭಾ ಸುದ್ದಿ ಇನ್ನು ಒಂದು ಅಂಜಲಿ ತಾಯಿ ಕೊಟ್ರೆ ಇನ್ನಿಬ್ಬರಿಗೆ ಯಾರಿಗೆ ಕೊಡ್ತೀರಿ? ಕರ್ನಾಟಕ ರಾಜ್ಯದವರಿಗೆ ಬೆಟ್ಟು ಕೊಟ್ರೆ ನಮ್ಮದು ವಿರೋಧ ಐತಿ. ಅದಕ್ಕೆ ಕಡಕ ಜವಾರಿ ಕಾಕ ಮತ್ತು ಕಾಡ ಕೀಳ್ಯಾವ. ರಾಜ್ಯದ ಮಹಾಜನತೆ ಐತಿ, ಅನೇಕರು ಸಮಾಜ ಸೇವೆ ಮಾಡ್ಯಾರ, ಚಿಂತಕರದಾರ, ಮಂತಕರದಾರ. ಅಂಥವ್ರಿಗೆ ರಾಜ್ಯಸಭೆ ಸದಸ್ಯ ಸ್ಥಾನ ಕೊಡಲೇಬೇಕು. ಅದರಲ್ಲಿ ಮೊಟ್ಟ ಮೊದಲಿಗ ಕರ್ನಾಟಕದ ಈ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ಗೆ ಕೊಟ್ಟರೆ ರಾಜ್ಯದ ಕಾಂಗ್ರೆಸ್ಸಿಗೆ ಮತ್ತಷ್ಟು ಬಿಗ್ ಟಾನಿಕ್ ಸಿಗ್ತೈತೆ ಅನ್ನೋದು ಕಡಕ ಜವಾರಿಕ ಹೇಳ್ತಾನೆ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.